ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ 2ನೇ ವಿಡಿಯೋ ಆಗಿರುತ್ತೆ. ಮತ್ತು ಈ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ನಾನು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಇವತ್ತು ನಾನು ಗುರುವಾರದ ವ್ಲಾಗ್ ಆಗ್ತಾ ಇರೋದು. ಗುರುವಾರ ನಮ್ಮ ರಾಯರನ್ನ ನಾವು ಪೂಜೆ ಮಾಡ್ದಲೇ ಮುಂದಕ್ಕೆ ಹೋಗಬಾರ್ದು ಅಂತಲೇ ಇವತ್ತು ರಾಯರನ್ನ ಪೂಜೆ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾಯರು ನನ್ನ ಜೀವನದಲ್ಲಿ ಫಸ್ಟಿಗೆ ಬಂದಿದ್ದು ಈಗ ಒಂದು 2 ವರ್ಷದ ಹಿಂದೆ ಅಂತ ಅನಿಸುತ್ತೆ. 2 ವರ್ಷಕ್ಕಿಂತ ಮುಂಚೆ ನಾನು ರಾಯರದ್ದು ಫೋಟೋ ನೋಡಿದ್ದೆ, ಜಸ್ಟ್ ಕೈ ಮುಗಿತಿದ್ದೆ ಅಷ್ಟೇ. ಬಟ್ ನಮ್ಮನೆಗೆ ರಾಯರು ಬಂದಾಗ ನನಗೆ ಈ ಫೋಟೋನ ತೊಗೊಂಡು ಬಂದಮೇಲೆ ನಾನು ಈ ರೀತಿಯಾಗಿ ಪೂಜೆ ಮಾಡಬೇಕು, ಏನೋ ಒಂದು ನಮಗೇನೋ ಕಷ್ಟ ಬಂದಿದೆ ಅಂತಂದಾಗಲೇ ನಮ್ಮ ಮನೆಗೆ ರಾಯರು ಬಂದಿದ್ದು. ಸುಮ್ಮನೆ ಯಾರ ಮನೆಗೂ ರಾಯರು ಬರೋದಿಲ್ಲ. ನಮ್ಮ ಮನೆ ದೇವರು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಆಗಿದ್ರೂ ಕೂಡ ರಾಯರನ್ನ ಮನೆ ದೇವ್ರ ಥರನೇ ನಾವು ಪೂಜೆ ಮಾಡ್ತಾ ಇರೋದು. ರಾಯರು ಸುಮ್ಮನೆ ಎಲ್ಲರೂ ಮನೆಗೂ ಬರೋದಿಲ್ಲ. ಅವರು ಕಷ್ಟ ಬಂದಾಗ ಯಾರು ನೆನೆಸ್ಕೋತಾರೋ ಅವ್ರ ಮನೆಗೆ ಖಂಡಿತವಾಗ್ಲೂ ಬರ್ತಾರೆ, ಅವರಿಗೆ ಖಂಡಿತವಾಗ್ಲೂ ಕೈ ಹಿಡಿತಾರೆ ಅನ್ನೋದು ನನ್ನ ನಂಬಿಕೆ. ಹಾಗೆ ನಮ್ಮ ಮನೆಗೂ ಬಂದಿದ್ದಾರೆ ರಾಯರು. ಒಂದು ಎಳೆ ತುಳಸಿ ದಳ ಮತ್ತು ತುಪ್ಪದಲ್ಲಿ ಹಚ್ಚಿದಂತಹ ದೀಪ ಆರತಿಯನ್ನು ಮಾಡಿದ್ರೆ ಸಾಕು, ರಾಯರು ನಮಗೆ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾರೆ. ಮೇಯ್ನಾಗಿ ನಮಗಿರಬೇಕಾಗಿರೋದು ಭಕ್ತಿ. ರಾಯರು ಸುಮ್ಮನೆ ಎಲ್ಲರ ಮನೆಗೂ ಬರೋದಿಲ್ಲ. ಯಾರು ಕಷ್ಟದಲ್ಲಿರ್ತಾರೋ, ಯಾರು ನನಗೆ ದೇವರೇ ಕಾಪಾಡಪ್ಪ, ನಾನಲ್ಲೇ ಕೊನೆ ಮೂಮೆಂಟಲ್ಲಿದ್ದೀನಿ, ನನಗೆ ತುಂಬ ಕಷ್ಟ ಆಗಿದೆ, ನನ್ನ ಕೈ ಸಹಿಸೋಕ್ಕೆ ಆಗ್ತಿಲ್ಲ ಅಂತ ಯಾರು ಹೇಳ್ಕೊತಾರೋ ಅವ್ರ ಮನೇಲಿ ಖಂಡಿತ ರಾಯರು ಬಂದೇ ಬರ್ತಾರೆ. ಹೀಗೆ ನಾವು ಕಷ್ಟದಲ್ಲಿದ್ದಾಗ ರಾಯರೇ ನಮಗೆ ಏನೋ ಒಂದು ದಾರಿ ತೋರಿಸಿದ್ದಾರೆ ಅಂತ ನಾನು ನಂಬಿದ್ದೀನಿ. ಏಕೆಂದರೆ ಎಷ್ಟೋ ಸತಿ ನಮಗೆ ಹಣಕಾಸಿನ ತೊಂದರೆ ಇರ್ಬೋದು, ಯಾವುದೋ ಒಂದು ತೊಂದರೆ ಇದ್ರೂ ಏನೋ ಒಂದು ದಾರಿ ತೋರಿಸಿ ಕೊನೆ ಮೂಮೆಂಟಲ್ಲಾದ್ರೂ ನಮಗೆ ರಾಯರು ನಮ್ಮನ್ನು ಕೈ ಹಿಡಿದಿದ್ದಾರೆ, ಕೈ ಬಿಟ್ಟಿಲ್ಲ. ಪೂಜೆ ಆದಮೇಲೆ ಒಂದು ಲೋಟ ಹಾಲಿಟ್ಟು ನೈವೇದ್ಯ ಮಾಡಿ ತುಪ್ಪದಲ್ಲಿ ಹಚ್ಚಿರುವಂಥ ದೀಪನ ಆರತಿನ ಬೆಳಗ್ಬಿಟ್ಟು ಕೈ ಮುಗಿದ್ಬಿಟ್ರೆ ರಾಯರಿಗೆ ಅದು ಪ್ರಿಯ. ಇಷ್ಟೆಲ್ಲ ಪೂಜೆ ಆದಮೇಲೆ ಕೊನೆಗೆ ತಿಂಡಿ ಮಾಡಬೇಕು. ನಾರ್ಮಲಾಗಿ ಗೃಹಿಣಿಯರು ಮನೇಲಿ ಯಾವ ರೀತಿಯಾಗಿ ಮಾಡ್ತಾರೆ ಅದೇ ರೀತಿ ಡೈಲಿ ವ್ಯಾಕ್ಸ್ನೇ ನಾನಿಲ್ಲಿ ಹಾಕ್ತಾ ಇರೋದು. ಇವತ್ತು ನಾನು ಬಂದು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಬಿಸಿಬೇಳೆ ಬಾತಿಗೆ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಪುಡಿ ಇಷ್ಟು ಬೇಕಾಗುತ್ತೆ ನೋಡಿ. ಇಲ್ಲಿ ಜೊತೆಗೆ ನಾನು ಮೆಂತೆ ಮತ್ತು ಗಸಗಸೆನ ಹಾಕಿಲ್ಲ, ಬಟ್ ಉರಿವಾಗ ಲಾಸ್ಟಿಗೆ ಕೊನೆಯಲ್ಲಿ ಹಾಕ್ಬಿಟ್ಟು ಹುರಿದಿದ್ದೀನಿ. ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಮುಗೀತು. ಕೊನೆಯಲ್ಲಿ ಇನ್ನೇನು ಸ್ಟವ್ ಆಫ್ ಮಾಡ್ತೀನಿ ಅನ್ನುವಾಗ ಇಷ್ಟೆಲ್ಲ ಉರಿಬೇಕಾದ್ರೇ ಸ್ವಲ್ಪ ಕೊಬ್ಬರಿನೂ ಹಾಕಿ ಹುರಿದ್ರೆ ಬಿಸಿಬೇಳೆ ಬಾತ್ ಪೌಡರು ರೆಡಿ ಆಗುತ್ತೆ. ಇದೇ ರೀತಿಯಾಗಿ ನನ್ನ ಮನೆಯಲ್ಲಿ ಎಲ್ಲ ಥರ ಪುಡಿ ಅಂದರೆ ಪುಳಿಯೋಗರೆ, ಬಿಸಿಬೇಳೆ ಬಾತು, ವಾಂಗಿಬಾತ್ ಪುಡಿಗಳನ್ನ ಸಹಿತ ಮಾಡ್ಕೋತೀನಿ. ಇಲ್ಲಿ ಬಿಸಿಬೇಳೆ ಬಾತಿಗೆ ಲಾಸ್ಟಿಗೆ ಅಂದರೆ ತಿನ್ನುವಾಗ ಕಡಲೆಬೀಜ, ಶೇಂಗಾ ಬೀಜನ ಹಾಕ್ಕೊಳ್ತಾರಲ್ವ, ಸೊ ಅದಕ್ಕೇ ಹುರ್ಕೊಂಡು ಮುಂಚೆನೇ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಬಾಡಿಸ್ಕೊಂಡು ಅದಾದಮೇಲೆ ಅನ್ನ ಅಂದರೆ ಅಕ್ಕಿ ಜೊತೆಗೆ ಬೇಳೆ, ತರಕಾರಿ ಎಲ್ಲ ಒಂದೇ ಸತಿ ಬೇಯಿಸ್ಕೊಂಡಿರ್ತೀನಿ. ಅದಕ್ಕೇ ನಾನು ಇದು ಪುಡಿ ಎಲ್ಲ ಮಾಡ್ಕೊಂಡಿರ್ತೀನಲ್ವ, ಅದೇ ಪುಡಿನ ಹಾಕ್ಕೊಂಡು ಈರುಳ್ಳಿದು ಕೂಡ ಒಗ್ಗರಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ಇಲ್ಲಿ ಬಿಸಿಬೇಳೆ ಬಾತಿಗೆ ಸ್ವಲ್ಪ ಪೌಡ್ರ್ ಹೆಚ್ಚು ಕಮ್ಮಿ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ರೆ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಅದಕ್ಕೆ ನಾವು ದುಡ್ಡು ಕೊಟ್ಟು ಹೊರಗಡೆಯಿಂದ ಎಲ್ಲ ಬಿಸಿಬೇಳೆ ಬಾತ್ ಪೌಡ್ರನ್ನ ತೊಗೊಂಡು ಬಂದು ಮಾಡಿಕೊಂಡ್ರೆ ಅಷ್ಟು ಖುಷಿನೂ ಅನಿಸಲ್ಲ. ಇಲ್ಲಿ ಪುಡಿ ಮಾಡ್ಕೊಳೋದ್ರಿಂದ ನಮಗೂ ನಾವೇ ಮಾಡಿದ್ವಲ್ಲ ಅನ್ನೋ ಖುಷಿ ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ. ಆಗಿಂದಾಗಲೇ ಪುಡಿನ ಮಾಡಿಕೊಂಡು ಮಾಡೋದ್ರಿಂದ ಚೆನ್ನಾಗೂ ಇರುತ್ತೆ. ಒಂದೇನೆಂದರೆ ಈ ಬಿಸಿಬೇಳೆ ಬಾತು, ಪೊಂಗಲ್ಲು ಏನೇ ಮಾಡಲಿ ಸ್ವಲ್ಪ ಹೆಚ್ಚಿಗೆನೇ ಆಗಿಬಿಡುತ್ತೆ ಅಲ್ವಾ. ಯಾಕಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೊಳ್ತೀವಿ. ಪೊಂಗಲ್ಲಿಗೂ ಅಷ್ಟೇ ಸ್ವಲ್ಪ ನೀರಂಗಿ ತೆಳುವಾಗಿ ಇರುತ್ತೆ. ಅದೇ ಥರನೇ ಬಿಸಿಬೇಳೆ ಬಾತು ಕೂಡ ಗಟ್ಟಿ ಏನಿರಲ್ಲ, ಗಟ್ಟಿ ಇರಲೂಬಾರ್ದು, ಅದು ಸ್ವಲ್ಪ ತೆಳ್ಳಗೆ ಈ ರೀತಿ ಹಾಕಿದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ನೋಡೋಕ್ಕೂ ಸೂಪರಾಗಿರುತ್ತೆ. ಮೇಲ್ಗಡೆ ಈ ರೀತಿ ಕರಗಿದ್ದ ಶೇಂಗಾನೆಲ್ಲ ಹಾಕ್ಕೊಂಡು ನಾನು ನಮ್ಮ ಮನೆಯವರಿಗೆ ಮತ್ತು ಮಕ್ಕಳಿಗೆ ಸರ್ವ್ ಮಾಡಿದೆ. ಅವರಂತೂ ತಿಂದಮೇಲೆ ಹೇಳಿದ್ರು ವಾವ್ ಸೂಪರಾಗಿದೆ ಅಂತ. ನನ್ನ ಮಗ ಹೇಳ್ತಾನೆ ಇದ್ದ ನನಗೂ ಹಾಕ್ಕೊಡು ಅಂತ, ಅವನಿಗೂ ಕೂಡ ತಿನ್ನಿಸ್ಬೇಕು ಅಂತ ಕೂತ್ಕೊಂಡ್ವಿ. ಈ ರೀತಿಯಾಗಿತ್ತು ಬಿಸಿಬೇಳೆ ಬಾತು. ತಟ್ಟೆಗೆ ಹಾಕ್ಕೊಂಡು ಮೇಲ್ಗಡೆ ಖಾರ ಹಾಕ್ಕೊಂಡು ಶೇಂಗಾ ಬೀಜ ಹಾಕ್ಕೊಂಡು ನಾನು ಕೂಡ ಟ್ರೈ ಮಾಡಿದೆ. ವಾವ್ ಸಕ್ಕತ್ತಾಗಿದೆ ಅಂತ ಅನ್ನಿಸ್ತು. ಮನೆಯಲ್ಲೇ ಮಾಡಿದ್ದು ಪೌಡ್ರ್ ಆಗಿರೋದ್ರಿಂದ ಸೂಪರಾಗಿರುತ್ತೆ ಮತ್ತು ಟೇಸ್ಟ್ ವೈಸಸ್ ಚೆನ್ನಾಗಿತ್ತು, ಫ್ರೆಶ್ ಆಗೂ ಇರುತ್ತೆ ಅಲ್ವಾ, ಸೂಪರಾಗಿದೆ ಅಂತ ಅನ್ನಿಸ್ತು. ತಿಂಡಿ ಎಲ್ಲ ತಿಂದಾದ್ಮೇಲೆ ಇನ್ನೇನಿದ್ದೇ ಇರುತ್ತಲ್ವ, ನಮ್ಮ ಪಾಪುನ ಆಟ ಆಡಿಸೋದೇ ಆಗಿರುತ್ತೆ. ಜೊತೆಗೆ ಮನೆಯಲ್ಲಿ ಏನಾದರೂ ಕೆಲಸ ಇದ್ದೇ ಇರ್ತವೆ.
ಬಟ್ಟೆ ಮಡ್ಚೋದು, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು ಅಂತ ಎಲ್ಲದೂ ಕೆಲಸ ಮಾಡಲೇಬೇಕಲ್ವ. ಗೃಹಿಣಿಯರಾದಮೇಲೆ ಮಕ್ಕಳನ್ನು ನೋಡ್ಕೊಳ್ಬೇಕು, ಜೊತೆಗೆ ಕೆಲಸಗಳನ್ನು ಮಾಡಬೇಕು. ಹಿಂಗೆ ಟೈಮ್ ಸ್ಪೆಂಡ್ ಆಗ್ತಾನೇ ಇರುತ್ತೆ. GPSDR ಕೂಡ ಎಕ್ಸಾಮ್ನ ಕಾಲ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೂ ಕೂಡ ಪ್ರಿಪೇರ್ ಆಗಬೇಕು. ಬಟ್ ನಾನಿಲ್ಲಿ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಲೇಬೇಕು, ಅಡುಗೆನೂ ಮಾಡಬೇಕು, ಎಲ್ಲದೂ ಮಾಡಬೇಕು. ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಅದೇ ರೀತಿಯಾಗಿ ನಮ್ಮ ಮನೆಯಲ್ಲೂ ಕೂಡ ಇರುತ್ತೆ. ಇದು ಆನ್ಲೈನಲ್ಲಿ ನಾವು ಪರ್ಚೇಸ್ ಮಾಡ್ಕೊಂಡಿದ್ದು. ಆನ್ಲೈನಲ್ಲಿ ನಾವು ತರಿಸ್ಕೊಂಡಿದ್ದು. ಕಲರ್ಸು ಚೆನ್ನಾಗಿರುತ್ತೆ. ಏನಂದರೆ ಪೆಬಲ್ಸ್ ಅಲ್ಲ, ಮರದ ಪೀಸ್ಗಳು ಕಲರ್ ಹಾಕಿ ಇಟ್ಟಿದ್ದಾರೆ ಅಷ್ಟೇ. 120 ಇರುತ್ತೆ ಕಲರ್, 120 ಪೀಸಸ್ ಇರುತ್ತೆ ಇದರಲ್ಲಿ. ಆಲ್ಮೋಸ್ಟ್ ಅಲ್ಲಿ ಒಂದು 7 to 8 ಕಲರ್ಸ್ ಇರ್ಬೋದು ಇದರಲ್ಲಿ. ಕಲರ್ಸ್ನ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇದು. ನೀವು ಕೂಡ ಮನೇಲಿ ಮಕ್ಕಳಿದ್ರೆ ಈ ರೀತಿಯಾಗಿ ತರಿಸ್ಕೊಂಡ್ರೆ ಉಪಯೋಗ ಆಗುತ್ತೆ. ಅದು ನನ್ನ ಬೆಸ್ಟ್ ಅಂತ ಅನಿಸ್ತು, ಅದಕ್ಕೆ ಹೇಳಿದೆ. ಆಮೇಲೆ ಇಲ್ಲಿ ನೋಡಿ, ಈ ರೀತಿ ಜೋಡಿಸಿದ್ದೆಲ್ಲ ಆದ್ದು ಅಂತಂದರೆ ಲಾಸ್ಟಲ್ಲಿ ನಾವು ಒಂದು ಟಚ್ ಮಾಡಿದ್ರೆ ಸಾಕು, ಎಲ್ಲ ಬಿದ್ದು ಹೋಗ್ಬಿಡುತ್ತೆ. ಮನೆ ಕಟ್ಟೋದು ಇರ್ಬೋದು, ಏನಾದರೂ ಇರ್ಬೋದು, ಪ್ರತಿಯೊಂದಕ್ಕೂ ಎಲ್ಲ ಚೆನ್ನಾಗಿರುವಂಥ ಒಂದು ಆಟ ಸಾಮಾನು ಅಂತಲೇ ಹೇಳ್ಬೋದು ಇದನ್ನು. ಆಟ ಎಲ್ಲ ಆಡಿದ್ದಾದ್ಮೇಲೆ ಕೊನೆಗೆ ಸಂಜೆ ಆದಮೇಲೆ ಕರ್ಕೊಂಡು ಹೋಗಲೇಬೇಕಲ್ವ. ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಲಿಲ್ಲ ಅಂತಂದರೆ ಒಳಗಡೆನೇ ಇದ್ದರೆ ಮಕ್ಕಳು ಫುಲ್ ಮಂಪ್ರಾಗ್ಬಿಡ್ತಾರೆ. ಅವರಿಗೆ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಬೇಕು, ಹೊರಗಿನ ಪ್ರಪಂಚನ ತೋರಿಸ್ಬೇಕು, ಆಟ ಆಡಲಿಕ್ಕೆ ಕರ್ಕೊಂಡು ಹೋಗಬೇಕು, ಜೊತೆಗೆ ನಮಗೂ ಕೂಡ ವಾಕ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೊನೆಗೆ ಕರ್ಕೊಂಬಂದಿದ್ದು ಈ ಕಡೆ ಮನೆಯಿಂದ ಪಕ್ಕದಲ್ಲೇ ಸ್ವಲ್ಪ ಜಾಗ ಇತ್ತು, ಅಲ್ಲಿಗೆ ಬಂದ್ವಿ. ಇಷ್ಟ ಆಗಿತ್ತು ಇವತ್ತಿನ ನನ್ನ ಡೈಲಿ ವ್ಲಾಗು. ಇದು ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.